ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಯಾವುದೇ ಕಾಯಿಲೆಗಳಿರಬಹುದು, ಅದಕ್ಕೆ ಔಷಧಿ ಒಂದೇ ಪರಿಹಾರ ಅಲ್ಲ. ನಮ್ಮ ಆಹಾರ ವಿಹಾರ, ಜೀವನ ಶೈಲಿ, ಡೈಲಿ ಆ್ಯಕ್ಟಿವಿಟೀಸ್ ಇವೆಲ್ಲದುವೇ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾಗಿ ಒಂದೊಂದು ಸಣ್ಣ ಸಣ್ಣ ವಿಷಯಗಳು ನಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾಗಿ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಬೀರ್ತದೆ. ನಾವು ಯಾವಾಗ ಒಂದು ಶಿಸ್ತುಬದ್ಧ ಆಹಾರ ವಿಹಾರ ಜೀವನ ಶೈಲಿ ಇರ್ತೀವೋ ಎಷ್ಟೊಂದು ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಔಷಧಿಗಳ ಅಗತ್ಯನೇ ಬರೋದಿಲ್ಲ, ಆರೋಗ್ಯದಿಂದ ಇರಬಹುದು. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆ ಮಾಡ್ತಾ ಇದ್ದೀನಿ. ಈ ಒಂದು ಸಂಚಿಕೆಯಲ್ಲಿ ಊಟ ಆದ ನಂತರ ಸ್ವಲ್ಪ ದೂರ ವಾಕಿಂಗ್ ಮಾಡೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ಗಳಿದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿನಿತ್ಯ ಊಟ ಆದ ನಂತರ ಒಂದು 10 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ನೀವು ಆಹಾರ ಸೇವನೆ ಮಾಡಿರ್ತೀರ, ಅದರಲ್ಲಿರ್ತಕ್ಕಂತಹ ಗ್ಲೂಕೋಸು ಈ ದೇಹದಲ್ಲಿರ್ತಕ್ಕಂತಹ ಮಸಲ್ಗಳು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ, ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ರಕ್ತದಲ್ಲಿ ಶುಗರ್ ಲೆವೆಲ್ಲು ಕಂಟ್ರೋಲ್ ಬರ್ತದೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ನೀವು ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೋಬಹುದು, ಆರೋಗ್ಯದಿಂದ ಇರ್ಬೋದು. ಇದನ್ನು ಪ್ರೀ ಡಯಾಬಿಟಿಕ್ ಇದ್ದಂಥವ್ರು ಹಾಗೂ ಡಯಾಬಿಟಿಕ್ ಇದ್ದಂಥವ್ರು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ತಪ್ಪಿಸ್ದಲೇ ಪ್ರತಿನಿತ್ಯ ಊಟ ಆದ ನಂತರ ಒಂದು ಸ್ವಲ್ಪ ದೂರ ವಾಕಿಂಗ್ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಇದನ್ನು ನೀವು ಮಾಡೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದೆ. ಹಾಗೂ ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ನೀವು ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಊಟ ಆದ ನಂತರ ಈ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಿ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಇನ್ನು ಜೀರ್ಣಕ್ರಿಯೆ, ನೀವು ವಾಕಿಂಗ್ ಮಾಡೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಉದರ ಸಂಬಂಧಿ ಕಾಯಿಲೆಗಳು, ಜೀರ್ಣಕ್ರಿಯೆಗೆ ಸಂಬಂಧ ಕಾಯಿಲೆಗಳು ಯಾವುದೂ ಬರೋದಿಲ್ಲ. ಆಹಾರ ಸುಲಭವಾಗಿ ಜೀರ್ಣ ಆಗೋದ್ರಿಂದ ಆರೋಗ್ಯದಿಂದ ಇರ್ತೀರ. ಇನ್ನು ಬ್ಲೋಟಿಂಗ್ ಅಬ್ಡಮನ್, ಹೊಟ್ಟೆ ಉಬ್ಬರ ಇರ್ತದೆ ಅಥವಾ ಗ್ಯಾಸ್ ಪಾಸ್ ಆಗಿರೋದಿಲ್ಲ, ಇಂಥ ಒಂದು ಸಮಸ್ಯೆ ಇದ್ದರೂ ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ಗ್ಯಾಸ್ ರಿಲೀವ್ ಆಗಿ ಹೊಟ್ಟೆ ಉಬ್ಬರ ಅಥವಾ ಈ ಒಂದು ಬ್ಲೋಟಿಂಗ್ ಅಬ್ಡಮನ್ ಈ ಒಂದು ಸಮಸ್ಯೆಯಿಂದ ದೂರ ಆಗ್ತೀರಾ. ಹಾಗೂ ನಿಮ್ಮ ತೂಕದ ನಿರ್ವಹಣೆ, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬಾ ಸಹಕಾರಿಯಾಗಿದೆ. ಯಾಕೆಂದರೆ ಊಟ ಆದ ನಂತರ ನೀವು ವಾಕಿಂಗ್ ಮಾಡೋದರಿಂದ ಎಷ್ಟೋ ಕ್ಯಾಲರೀಸ್ಗಳು ಬರ್ನ್ ಆಗ್ತದೆ. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ, ತೂಕದ ನಿರ್ವಹಣೆಯಲ್ಲಿ ತುಂಬಾ ಸಹಕಾರಿಯಾಗಿದೆ. ಇನ್ನು ಇದರ ಜೊತೆಗೆ ಊಟ ಆದಮೇಲೆ ನೀವು ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಸಂತೋಷದಿಂದ ಇರ್ತದೆ. ಮೂಡ್ಸಲ್ಲಿ ನಿಮ್ಮ ಮನಸ್ಥಿತಿ ಉಲ್ಲಾಸದಿಂದ ಇರ್ತದೆ, ಸಂತೋಷದಿಂದ ಇರ್ತದೆ, ಆರೋಗ್ಯದಿಂದ ಇರ್ತೀರ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನೀವು ಪ್ರತಿನಿತ್ಯ ಇದಕ್ಕೆ ಏನು ಖರ್ಚು ಮಾಡಬೇಕಾಗಿಲ್ಲ. ಊಟ ಆದ ನಂತರ ನೀವು ಮಲ್ಕೊಳ್ಳೋದು, TV ನೋಡೋದು, ಇನ್ಯಾವುದೋ ರೀತಿ ನೀವು ರೆಸ್ಟ್ ಮಾಡೋ ಬದಲು ಪ್ರತಿನಿತ್ಯ ಊಟ ಆದ ನಂತರ ಒಂದು 10 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಇದನ್ನೇ ಆಯುರ್ವೇದದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಶತಪಾವಲಿ ಅಂತ ಹೇಳಿದ್ದಾರೆ. ಊಟ ಆದ ನಂತರ ಒಂದು 100 ಸ್ಟೆಪ್ಸ್ ನೀವು ವಾಕಿಂಗ್ ಮಾಡಲೇಬೇಕು. ಮಾಡೋದ್ರಿಂದ ನಿಮ್ಮ ಆರೋಗ್ಯ ಒಂದು ಸುಸ್ಥಿತಿಯಲ್ಲಿರ್ತದೆ. ಹಾಗಾದರೆ ವಾಕಿಂಗ್ ಯಾವ ಥರ ಮಾಡಬೇಕು? ನಿಧಾನಕ್ಕೆ ಮಾಡಬೇಕು, ಫಾಸ್ಟಾಗಿ ಮಾಡಬೇಕು, ಓಡಬೇಕು, ಈ ರೀತಿ ಎಲ್ಲ ಒಂದು ಗೊಂದಲ ಇದ್ದರೆ ಊಟ ಆದ ನಂತರ ನಿಧಾನವಾಗಿ ಒಂದು 10 ನಿಮಿಷ ನೀವು ವಾಕಿಂಗ್ ಮಾಡಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಬ್ರಿಸ್ಕ್ ವಾಕ್, ಫಾಸ್ಟಾಗಿ ವಾಕಿಂಗ್ ಮಾಡೋದು, ಆತಂಕ ದುಗುಡದಲ್ಲಿ ವಾಕಿಂಗ್ ಮಾಡೋದು, ಓಡೋದು, ಈ ಎಲ್ಲ ಒಂದು ಸ್ಟ್ರೈನ್ ಆಗ್ತಕ್ಕಂತಹ ಒಂದು ಕೆಲಸಗಳನ್ನ ಮಾಡಬಾರ್ದು. ನಿಧಾನವಾಗಿ ಒಂದು 10 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಒಂದು ಸುಸ್ಥಿತಿಯಲ್ಲಿರ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಜೀವನದಲ್ಲಿ ಒಂದೊಂದು ಸಣ್ಣ ಸಣ್ಣ ವಿಷಯಗಳು ನಾವು ಅಳವಡಿಸ್ಕೊಳ್ಳೋದ್ರಿಂದ ಹಲವಾರು ಸಮಸ್ಯೆಗಳಿಂದ ದೂರ ಆಗ್ಬೋದು, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.